ಒಂದು ಮಿಕ್ಸಿ ಜಾರ್ಗೆ ಬ್ರೇಕ್ಫಾಸ್ಟ್ ಮಾಡುವಂಥ ಸ್ಪೂನಿಂದ 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜನ ಹಾಕ್ಕೊಂಡು ಡ್ರೈ ಆಗಿ ನೀರು ಹಾಕಬೇಡಿ. ಈ ಥರ ಒಂದು ಒಳ್ಳೆ ಸ್ಮೂತಾಗಿ ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ಮಾಡ್ಕೊಂಡಾದ್ಮೇಲೆ 1 ಲೋಟದಷ್ಟು ಗಟ್ಟಿ ಮೊಸರು, ಇದಕ್ಕೆ ಯಾವುದೇ ರೀತಿ ನೀರು ಹಾಕಬೇಡಿ. ಹಾಗೆ ಇದನ್ನು ಮತ್ತೊಂದು ಸಲ ಗ್ರೈಂಡ್ ಮಾಡ್ಕೊಳ್ಳಿ. ಅದಾದ ನಂತರ ಈಗ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ 1 ಲೋಟದಷ್ಟು ನೀರನ್ನು ಹಾಕೊಂಡ್ಮೇಲೆ 1 ಸ್ಪೂನ್ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಅಗಸೆ ಪೌಡ್ರ್ ಏನಾಗಿರುತ್ತೆ ಅದು ಕೆಳಗಡೆನೇ ಕೂತ್ಕೊಂಡಿರುತ್ತೆ. ಸೊ ಇದೆಲ್ಲದಕ್ಕೂ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಜ್ಜಿಗೆ ಜೊತೆಗೆ, ಅಂದರೆ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದ ನಂತರ ಈಗ 1 ಲೋಟಗೆ ಹಾಕ್ಕೊಂಡ್ರೆ ನಿಮಗೆ ಅಗಸೆ ಮಜ್ಜಿಗೆ ರೆಡಿ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ಉಪ್ಪು ಮತ್ತಿನ್ನಿತರ ಯಾವುದೇ ರೀತಿಯ ಒಂದು ಪದಾರ್ಥಗಳನ್ನು ಸೇರಿಸುವ ಅವಶ್ಯಕತೆ ಇಲ್ಲ. ಇದು ನ್ಯಾಚುರಲ್ ಆಗಿ ಇಷ್ಟೇ ಇರಬೇಕು. ಈ ಅಗಸೆ ಮಜ್ಜಿಗೆಯಿಂದ ಏನೆಲ್ಲ ಬೆನಿಫಿಟ್